ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಲೈಟ್ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಸೀಮಾ ಸುರೇಶ್. ಅವರು MD ಡರ್ಮಟಾಲಜಿ, ವೆನಿರಾಲಜಿ, ಲೆಪ್ರಸಿಯಲ್ಲಿ ಮಾಡಿದ್ರು ಕೂಡ, ಅದರಲ್ಲೂ ಕೂಡ ಲೇಸರ್ ಸೆಂಟರ್. ಶಿ ಹ್ಯಾಸ್ ಹರ್ ಓನ್ ಡಾಕ್ಟರ್ ಸೀಮಾ ಸ್ಕಿನ್ ಕೇರ್ ಆ್ಯಂಡ್ ಲೇಸರ್ ಸೆಂಟರ್. ಅದಲ್ಲದೆ ಅವರು ಇಂಗ್ಲೆಂಡಿಂದ ಸರ್ಟಿಫಿಕೇಟ್ನ FRCOG ಇನ್ ಡರ್ಮಟಾಲಜಿ ಸರ್ಜರಿಯನ್ನ ತಗೊಂಡು ಈಗ ಅವರು ಸೌತ್ ಬೆಂಗಳೂರಿನಲ್ಲಿ ಅತ್ಯಂತ ಸುಪ್ರಸಿದ್ಧರಾಗಿದ್ದಾರೆ. ಎಲ್ಲಿ ನೋಡ್ದಲ್ಲೆಲ್ಲ ಅಬ್ಬಬ್ಬಾ ಅಂತ ಬಿಸಿಲು ಬಿಸಿಲು ಅಂತಂದ್ರೆ ಎಲ್ಲಿ ಹೊರಗಡೆ ಹೋದ್ರೆ ಸೆಕೆ ಒಂದು ಕಡೆಗೆ, ಎಲ್ಲಿ ಚರ್ಮ ಸುಟ್ಬಿಡುತ್ತೋ ಅನ್ನೋ ಭಯ ಇನ್ನೊಂದು ಕಡೆಗೆ. ಹಾಗಾಗಿ ಬನ್ನಿ ನಾವು ಸೀಮಾ ಅವರಿಂದ ಕಲ್ತ್ಕೊಳ್ಳೋಣ, ಈ ಚರ್ಮದ ಕೇರ್ ಹೇಗ್ ಮಾಡ್ಕೋಬೇಕು ಬೇಸಿಗೆ ಕಾಲದಲ್ಲಿ ಅಂತ ತಿಳ್ಕೋಣ. ನಮಸ್ಕಾರ ಸೀಮಾ. Thank you, ma'am. Thank you for the wonderful introduction. ತುಂಬಾ ಐ ಆಮ್ ವೆರಿ ಫಾರ್ಚುನೇಟ್. ತುಂಬಾ ಖುಷಿ ಆಗ್ತಿದೆ ನಂಗೆ ಈ ಫಾರಂ ಅಲ್ಲಿ ಇದ್ದು ಎಲ್ಲರಿಗೂ ಸ್ವಲ್ಪ ಸ್ಕಿನ್ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ನಾನು ಬಯಸ್ತೀನಿ. ಆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಬಹಳ ಥ್ಯಾಂಕ್ ಯು. ಅಂಡ್ ಎಸ್, ನಿಮ್ದೇನೇ ಕ್ವೆಶ್ಚನ್ ಇದ್ರು ಕೇಳಿ. ಎಸ್ಪೆಷಲಿ ಬಿಸಿಲಿನ ಕಿರಣಗಳಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಾಗ್ಲಿ, ಹೇಗೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋದಾಗ್ಲಿ ಒಂದಷ್ಟು ಟಿಪ್ಸ್ ನಾನು ಕೊಡ್ಲಿಕ್ಕೆ ಬಯಸ್ತೀನಿ. ಖಂಡಿತ. ಈಗ ಬೇಸಿಗೆ ಅಂತಂದಾಗ ಹೊರಗಡೆ ಹೊರಟ್ರೆ, ಈಗ ನಾನು ಈಗ ತಾನೇ ಕಾಶ್ಮೀರು ಇದಕ್ಕೆಲ್ಲ ವೈಷ್ಣೋದೇವಿಗೆ ಹೋದಾಗ ಅವ್ರು ಹೇಳಿದ್ದು ಸ್ಕಿನ್ ಕ್ರೀಮ್ ತರಬೇಕು ಅಂತ. ಈ ಸ್ಕಿನ್ ಕ್ರೀಮ್ ಅಥವಾ ಸನ್ಸ್ಕ್ರೀನ್ ಅಂತ ಏನಿದೆ ಅಲ್ಲ, ಅದನ್ನ ಹಚ್ಕೊಳ್ಳೋದ್ರಿಂದ ಅದು ಎಷ್ಟು ಸೇಫು ಆಗುತ್ತೆ, ನಮ್ಗೆ ತಡೆಗಟ್ಟಕ್ಕೆ ಸಾಧ್ಯನಾ ಸನ್ಬರ್ನ? ಸನ್ಬರ್ನ್ ಕಂಪ್ಲೀಟ್ ಆಗಿ ತಡಿಲಿಕ್ಕೆ ಆಗೋದಿಲ್ಲ. ಬಟ್ ಹೌದು, ಸನ್ಸ್ಕ್ರೀನ್ಸ್ ಬಿಕಾಸ್ ಇಟ್ ಇಸ್ ಆಫ್ಟರ್ ಆಲ್ ಅ ಕ್ರೀಮ್ ಅಲ್ವಾ. ಕ್ರೀಮ್ ಎಷ್ಟು ಮಹ ತಡಿಬಹುದು, ಹಚ್ಕೊಂಡ್ರು ಕೂಡ ಪದೇ ಪದೇ ಹಚ್ಕೊಂಡ್ರು ಕೂಡ ಎಷ್ಟು ಮಹ ತಡಿಬಹುದು. ಸೊ ಹಾಗಾಗಿ ಬರೀ ಸನ್ಸ್ಕ್ರೀನ್ ಒಂದು ಹಚ್ಕೊಂಡ್ಬಿಟ್ಟು ಸ್ಕಿನ್ ನ ಪ್ರೊಟೆಕ್ಟ್ ಮಾಡ್ಲಿಕ್ಕಾಗ್ಲಿ, ಅಥವಾ ಸ್ಕಿನ್ ಕ್ಯಾನ್ಸರ್ ಇಂದ ತಡಿಲಿಕ್ಕಾಗ್ಲಿ, ಅಥವಾ ಸನ್ ಬರ್ನ್ಸ್ ಇಂದ ತಡಿಲಿಕ್ಕಾಗ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಸೊ ಸನ್ಸ್ಕ್ರೀನ್ಸ್ ಜೊತೆಗೆ ನಾವು ಬೇರೆ ಏನೇನ್ ಮಾಡ್ಬೇಕು ಅದನ್ನು ನಾವು ಉಪಯೋಗಿಸಿದ್ವಿ. ವಿ ಕಂಟಿನ್ಯೂ ಟು ಡೂ ಅದರ್ ಥಿಂಗ್ಸ್ ಅಲಾಂಗ್ ವಿತ್ ದ ಸನ್ಸ್ಕ್ರೀನ್. ಇಟ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹೆಲ್ಪ್. ಸೊ ಹಾಗಾಗಿ ಸನ್ಸ್ಕ್ರೀನ್ ಅಲ್ಲೂ ಇವಾಗ OTC ತುಂಬಾ ಅಡ್ವರ್ಟೈಸ್ಮೆಂಟ್ ಗಳಿದಾವೆ ಎಲ್ಲಾ ಕಡೆ. ಸನ್ಸ್ಕ್ರೀನ್ ಉಪಯೋಗಿಸಿ, ಈ ಸನ್ಸ್ಕ್ರೀನ್ ಬೆಸ್ಟ್, ಇದು ಫಿಸಿಕಲ್ ಪ್ರೊಟೆಕ್ಷನ್ ಕೊಡುತ್ತೆ, ಕೆಮಿಕಲ್ ಪ್ರೊಟೆಕ್ಷನ್ ಕೊಡುತ್ತೆ ಅಂತ. ನೋ, ಆಕ್ಚುಲಿ ಅಷ್ಟೆಲ್ಲ ಬೇಕಾಗಿಲ್ಲ. ಒಳ್ಳೆ ಸನ್ಸ್ಕ್ರೀನ್ ಅಂತ ಅಂದ್ರೆ ನಿಮ್ಗೆ ಫಿಸಿಕಲ್ ಸನ್ಸ್ಕ್ರೀನ್ ಆಗ್ಲಿ, ಕೆಮಿಕಲ್ ಸನ್ಸ್ಕ್ರೀನ್ ಆಗ್ಲಿ, ಕಾಂಬಿನೇಷನ್ ಇದ್ರೆ ಬೆಟರು. ಬ್ರಾಡ್ ಸ್ಪೆಕ್ಟ್ರಮ್ ಕವರೇಜ್. ಇವಾಗ ಬಹಳಷ್ಟು ಜನ ಅನ್ಕೋತಾರೆ ಬರೇ ಸೂರ್ಯನ ಕಿರಣಗಳಿಂದ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ. ಇಲ್ಲ, ನಮ್ದು ಲ್ಯಾಪ್ಟಾಪ್ ಇಂದ ಬರ ಬ್ಲೂ ಲೈಟ್, UV ರೇಸ್, ನಮ್ ಟ್ಯೂಬ್ ಲೈಟ್ ಇಂದ ಬರ ಹೈ ಇಂಟೆನ್ಸಿಟಿ ವಿಸಿಬಲ್ ಲೈಟ್, ಅವೆಲ್ಲಗಳಿಂದನೂ ಪ್ರೊಟೆಕ್ಟ್ ಮಾಡ್ಕೋಬೇಕು. ಬಿಕಾಸ್ ಆಲ್ ಆಫ್ ದಿಸ್ ಕಾಂಟ್ರಿಬ್ಯೂಟ್ ಟು ಸಮ್ ಕೈಂಡ್ ಆಫ್ ಫೋಟೋ ಡ್ಯಾಮೇಜ್. ಸೊ ಹಾಗಾಗಿ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡಂತಹ ಸನ್ಸ್ಕ್ರೀನ್ಸ್ ಉಪಯೋಗಿಸಿದ್ರೆ ಅದು OTC ಅಲ್ಲಿ ಸಿಗಲ್ಲ. ಅದು ನಿಮ್ ಡರ್ಮಟಾಲಜಿಸ್ಟ್ ಹತ್ರ ಹೋದ್ರೆ ಅವ್ರು ರೆಕಮೆಂಡ್ ಮಾಡ್ತಾರೆ ಈ ಸನ್ಸ್ಕ್ರೀನ್ ನಿಮ್ ಸ್ಕಿನ್ಗೆ ಬೆಸ್ಟ್ ಅಂತ. ಇವಾಗ ಬಹಳಷ್ಟು ಜನಕ್ಕೆ ಪಿಂಪಲ್ಸ್, ಮೊಡವೆ ಇರುತ್ತೆ. ಮೊಡವೆಯಿಂದ ಪಳಗ್ತಿರೋರ್ಗೆ ನಾನು ತುಂಬಾ ಆಯಿಲಿ ಸನ್ಸ್ಕ್ರೀನ್ ಕೊಟ್ರೆ ಇಟ್ ಇಸ್ ಓನ್ಲಿ ಗೋಯಿಂಗ್ ಟು ಇನ್ಕ್ರೀಸ್ ಅಥವಾ ಆಗ್ರಿವೇಟ್ ಆಗುತ್ತೆ. ಸೊ ಅವ್ರ ಸ್ಕಿನ್ ಯಾವ ಸೂಟಬಲ್ ಸನ್ಸ್ಕ್ರೀನ್ ನೋಡ್ಕೊಂಡು ಕೊಟ್ರೆ ಬೆಸ್ಟ್ ರಿಸಲ್ಟ್ಸ್ ಆ ಪೇಷಂಟ್ ಬರುತ್ತೆ. ಇನ್ನೊಂದೇನು ಅಂತಂದ್ರೆ ಬರೀ ಸನ್ಸ್ಕ್ರೀನ್ ಹಾಕೊಂಡು ಹೊರಗೊಟ್ಟೋದ್ರೆ ಸನ್ ಪ್ರೊಟೆಕ್ಷನ್ ಆಗುತ್ತೆ ಅಂತ ಅಲ್ಲ. ನೀವು ಬಿಸಿಲಿನಿಂದ ತಡಿಲಿಕ್ಕೆ ವೈಡ್ ಬ್ರಿಮ್ ಹ್ಯಾಟ್ ಅಥವಾ ಕ್ಯಾಪ್ ಹಾಕೊಂಡ್ರೆ, ಅಥವಾ ಅಂಬ್ರೆಲಾ ಛತ್ರಿ ಇಟ್ಕೊಂಡ್ರೆ, ಮೇಲೆ ದುಪ್ಪಟ್ಟ ಹೊತ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಕವರ್ ಮಾಡಿ ಫಿಸಿಕಲ್ ಬ್ಯಾರಿಯರ್ ಅಥವಾ ಪ್ರೊಟೆಕ್ಷನ್ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ನಮ್ಗೆ ಆದಷ್ಟು ಸನ್ಸ್ಕ್ರೀನ್ ಒಂದೇ ಸಾಲೋದಿಲ್ಲ. ಸೊ ವಿ ಹ್ಯಾವ್ ಟು ಇನ್ಕ್ಲೂಡ್ ಫಿಸಿಕಲ್ ಪ್ರೊಟೆಕ್ಷನ್ ಲೈಕ್ ಯುವರ್ ಅಂಬ್ರೆಲ್ಲಾ, ಅಥವಾ ವೈಟ್ ಬ್ರಿಮ್ ಹ್ಯಾಟ್, ಅಥವಾ ಇದು ಮಾಸ್ಕ್ ಫಾರ್ ಸಿಂಪಲ್ ಹೊರಗಡೆ ಹೋಗುವಾಗ ಉಪಯೋಗಿಸಿದ್ರೆ ಬಹಳಷ್ಟು ಪ್ರೊಟೆಕ್ಷನ್ ಕೊಡುತ್ತೆ. ರೆಸ್ಟ್ ಆಫ್ ದ ಬಾಡಿಗೆ ಫುಲ್ ಸ್ಲೀವ್ಡ್ ಲೈಟ್ ಕಲರ್ ಕ್ಲೋದಿಂಗ್ ವಿಲ್ ಡೆಫಿನೆಟ್ಲಿ ಹೆಲ್ಪ್. ನೀವು ಹೇಳಿದಾಗ ಕೇಳಿದ್ರೆ ನನಗೆ, ನಾನು ಮಾನಸ ಸರೋವರ ಕೈಲಾಸ ಪರ್ವತ ಪರಿಕ್ರಮಕ್ಕೆ ಹೋದಾಗ ಸನ್ ಗ್ಲಾಸು ಹಾಕೊಂಡು ಮಾಸ್ಕ್ ಹಾಕೊಂಡಿದ್ದೆ. ಇಷ್ಟು ಮೂಗು ಸುಟ್ಟೋಗ್ಬಿಟ್ಟಿತ್ತು, ಪೂರ್ತಿ ಚರ್ಮ ಸುಟ್ಟೋಗ್ಬಿಟ್ಟಿತ್ತು.
ಅಂದ್ರೆ ಅಲ್ಲಿ ಚಳಿ ಇರುತ್ತೆ ಆದ್ರೂ ಕೂಡ ಅಲ್ಟ್ರಾ ವೈಲೆಟ್ ರೇಸ್ ತುಂಬಾ ಅದೇ ಇರುತ್ತೆ. ಇದು ಒಂದು ಮಿಸ್ಕನ್ಸೆಪ್ಷನ್ ಮ್ಯಾಮ್. ಬಹಳಷ್ಟು ಜನ ಅನ್ಕೋತಾರೆ ಕ್ಲೌಡಿ ದಿನ ಅಥವಾ ಚಳಿ ಇರುವಾಗ ನಾವು ಸನ್ಸ್ಕ್ರೀನ್ ಹಾಕೊಳ್ಳೋದ್ ಬೇಕಿಲ್ಲ ಅಂತ. ಈ ಯು ವಿ ರೇಸ್ ಅಂತ ಏನಿದೆ ಅದು ಇಟ್ ಪೆನಿಟ್ರೇಟ್ಸ್ ಥ್ರೂ ದ ಕ್ಲೌಡ್ಸ್. ಕ್ಲೌಡ್ ಇಟ್ ಪೆನಿಟ್ರೇಟ್ಸ್ ನಿಮ್ ವಿಂಡೋಸ್ ಇಂದನೂ ಒಳಗ್ ಬರುತ್ತೆ. ಸೊ ಜಸ್ಟ್ ಬಿಕಾಸ್ ಯು ಹಾಗಾದ್ರೆ ಆರ್ ಇಂಡೋರ್, ಮನೆಯಲ್ಲಿದ್ದವರು ಹಚ್ಕೊಳ್ಬೇಕಾಗತ್ತಾ? ಬೆಟರ್ ಬೆಟರ್ ಆಲ್ವೇಸ್ ಓ ಬೆಟರ್. ಓಕೆ. ಇಂಡೋರ್ ಆಲ್ಸೋ ಉಪಯೋಗಿಸ್ಬೇಕು. ರೇನಿ ಡೇ, ಸನ್ನಿ ಡೇ, ಕ್ಲೌಡಿ ಡೇ, ಚಳಿ ಆಗ್ತಿದ್ರು ಕೂಡ ಉಪಯೋಗಿಸಿದ್ರೆ ಇಟ್ ವಿಲ್ ಗಿವ್ ಯು ಸರ್ಟನ್ ಅಮೌಂಟ್ ಆಫ್ ಪ್ರೊಟೆಕ್ಷನ್. ಓ ಹಾಗಾದ್ರೆ ಡೈಲಿ ಹಚ್ಕೊಳ್ಳೋದು ವಾಸಿ ಅಂತಂತೀರಾ ನೀವು? ಇವಾಗ ಸನ್ಸ್ಕ್ರೀನ್ಸ್ ಅಲ್ಲೇ ಮಾಯಿಶ್ಚರೈಸರ್ಸ್ ಇರುತ್ತೆ, ಫೌಂಡೇಶನ್ ಇರುತ್ತೆ. ಸೊ ನೀವು ಬೆಳಗ್ಗೆ ಮುಖ ತೊಳೆದು ಒಂದ್ ಸನ್ಸ್ಕ್ರೀನ್ ಹಾಕೊಂಡ್ರೆ ಸಾಕು. ನಿಮ್ದು ಬೇರೆ ಟ್ರೀಟ್ಮೆಂಟ್ಗಳು, 3 in 1 ಮಾಯಿಶ್ಚರೈಸಿಂಗು, ಆಗೋಗ್ಬಿಡುತ್ತೆ. ಟೋನಿಂಗು, ಅದ್ರ ಮೇಲೆ ಸೆರಮ್ ಅವೆಲ್ಲ ಬೇಕಾಗೇ ಇಲ್ಲ. ಸನ್ಸ್ಕ್ರೀನ್ ಇಸ್ ದ ಓ ಮೋಸ್ಟ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಯೋರ್ ಸ್ಕಿನ್ ಕೇರ್ ರೊಟೀನ್. ಹ್ಮ್. ಈಗ ಪಾಶ್ಚಾತ್ಯರಿಗೆ ಸನ್ನೆ ಬರೋದಿಲ್ಲ. ಯಾವಾಗ್ಲೂ ಬಂದಾಗ ಎಲ್ರು ಬೀಚ್ ಮೇಲೆ ಹೋಗಿ ಎಲ್ಲ ಬಟ್ಟೆ ಇದ್ ಮಾಡ್ಕೊಂಡು ಬಿಚ್ಕೊಂಡು ಮಲ್ಕೊಳ್ತಾರೆ. ಅವರಲ್ಲಿ ಇದು ಸ್ಕಿನ್ ಕ್ಯಾನ್ಸರು ಜಾಸ್ತಿ. ನಾವು ಬರೋದೇ ಸಣ್ಣ ಪ್ರತಿದಿನ ಇದ್ದೇ ಇರುತ್ತೆ, ಅಯ್ಯೋ ಬಿಸಿಲು ಅಂತ ಅನ್ಕೊಳ್ತೀವಿ. ಆದ್ರೆ ನಮಗೆ ವೈಟಮಿನ್ ಡಿ ಬರೋದೇ ಈ ಚರ್ಮದಿಂದ. ಈಗ ನಾವು ಸನ್ಸ್ಕ್ರೀನ್ ಹಾಕೊಂಡ್ಬಿಟ್ರೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗಲ್ವೇ? ಇಲ್ಲ, ಯಾಕಂದ್ರೆ ವೈಟಮಿನ್ ಡಿ ಡೆಫಿಷಿಯನ್ಸಿಯಿಂದ ಹಾರ್ಟ್ ಅಟ್ಯಾಕು ಆಗ್ಬೋದು, ಇದು ಆಗ್ಬೋದು, ನಮ್ಮ ಮೂಳೆಗಳು ಸಾಂದ್ರತೆ ಕಡಿಮೆ ಆಗ್ಬೋದು, ಆ ಹಾರ್ಟ್ ಅಲ್ಲಿ ಕ್ಯಾಲ್ಸಿಯಂ ಚಾನೆಲ್ ಬ್ಲಾಕ್ ಇದನ್ನು ಆಗ್ಬೋದು. ಸೊ ಇದನ್ನ ಪ್ರತಿದಿನ ಹಾಕೊಳ್ಳೋದ್ರಿಂದ ತೊಂದರೆ ಆಗಲ್ವೇ? ಮ್ಯಾಮ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಷ್ಟು ಮಹಾ ಸನ್ಸ್ಕ್ರೀನ್ ಅಂತ ಎಲ್ಲಾರು ಹಾಕೋತಾರೆ. ಮುಖಕ್ಕೆ ಹಾಕೋತಾರೆ, ಕೈಕಾಲಿಗೆ ಹಾಕೋತಾರೆ, ಎಷ್ಟು ಬಟ್ ಎಲ್ಲ ಕೈಗಳಿಗೆ, ಇಡೀ ಕಾಲ್ಗೂ ಬಾಡಿಗೆ ಇಲ್ಲ. ಏನು ಇಲ್ಲ ಹಾಕೊಳ್ಳಲ್ಲ ನಾವು, ಹಾಕೊಳ್ಳೋದೇ ಇಲ್ಲ. ಹೌದು. ಹಾಕೊಳ್ಳಲ್ಲ. ಸೊ ಹಾಗಾಗಿ ವೈಟಮಿನ್ ಡಿ ಅಬ್ಸಾರ್ಪ್ಷನ್ ಆಗದಾಗ ವಿ ಆರ್ ಲಿವಿಂಗ್ ಇನ್ ಅ ಟ್ರಾಪಿಕಲ್ ಕಂಟ್ರಿ, ಯಾವಾಗ್ಲೂ ನಮ್ಗೆ ಸನ್ ಇದ್ದೇ ಇರುತ್ತೆ. ಹೌದು. ಹಾಗಾಗಿ ನೀವ್ ಎಷ್ಟೇ ಸನ್ಸ್ಕ್ರೀನ್ ಹಾಕೊಂಡ್ರು ಕೂಡ ನಮ್ಗೆ ಎಷ್ಟು ಇವಾಗ ಕಿಟಕಿಯಿಂದ ಬರೋ ಸನ್ ಆಗ್ಲಿ ಅಥವಾ ನೀವು ಹೊರಗಡೆ ಓಡಾಡುವಾಗ ಬರೋ ಸನ್ ಆಗ್ಲಿ, ಇಟ್ ಇಸ್ ಸಫಿಶಿಯಂಟ್ ಫಾರ್ ವೈಟಮಿನ್ ಡಿ ಇದು ಹಾ. ರಿಜನರೇಷನ್. ಸೊ ಹಾಗಾಗಿ ಡಿಫಿಷಿಯನ್ಸಿ ಅಂತ ಆಗಲ್ಲ. ಇನ್ನೊಂದು ಪಾಯಿಂಟ್ ಹೇಳಿದ್ರಿ, ಈ ಅಮೆರಿಕನ್ಸ್ ಮತ್ತೆ ಯುರೋಪಿಯನ್ಸ್ಗೆ ಅಥವಾ ವೈಟ್ ಸ್ಕಿನ್ ಅಂತ ಏನ್ ಹೇಳ್ತೀವಿ ಅವ್ರಗಳಿಗೆ ಜಾಸ್ತಿ ಸ್ಕಿನ್ ಕ್ಯಾನ್ಸರ್ ಬರುತ್ತೆ, ನಮ್ಮಲ್ಲಿ ಹೌದು. ಬರಲ್ಲ. ಏನಕ್ಕಂದ್ರೆ ನಮ್ಮಲ್ಲಿ ಮೆಲನಿನ್ ಅಂತ ಪಿಗ್ಮೆಂಟ್ ಇರುತ್ತೆ. ನಮ್ಗೆ ಆಕ್ಚುಲಿ ಇಟ್ ಇಸ್ ಅ ಪ್ರೊಟೆಕ್ಟಿವ್ ಪಿಗ್ಮೆಂಟ್. ನಾವು ಹೊರಗಡೆ ಹೋದ ತಕ್ಷಣ ಮೆಲನಿನ್ ಜಾಸ್ತಿ ಆಗಿ ನಮ್ಮನ್ ಸ್ವಲ್ಪ ಕಪ್ ಮಾಡುತ್ತೆ. ನಮ್ಮ ಇಂಡಿಯನ್ಸ್ಗೆ ಆ ಕಪ್ ಆಗೋದ್ ಇಷ್ಟ ಇಲ್ಲ. ಬಟ್ ಇಟ್ ಇಸ್ ಆಕ್ಚುಲಿ ಪ್ರೊಟೆಕ್ಟಿಂಗ್ ಯು. ಸ್ಕಿನ್ ಕ್ಯಾನ್ಸರ್ ಬರ್ದಂಗೆ, ಫೋಟೋ ಡ್ಯಾಮೇಜ್ ಆಗ್ದಂಗೆ, ಸನ್ ಬರ್ನ್ಸ್ ಆಗ್ದಂಗೆ ನಮ್ ಮೆಲನಿನ್ ನಮ್ ಸ್ಕಿನ್ ನ ಪ್ರೊಟೆಕ್ಟ್ ಮಾಡ್ತಿದೆ. ಇಟ್ ಈಸ್ ಯೋರ್ ಓನ್ ಬಾಡೀಸ್ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್. ಬಟ್ ಆದ್ರೆ ಈ ವೈಟ್ ಸ್ಕಿನ್ ಅವರಲ್ಲಿ ಇದಿರಲ್ಲ. ಹಾಗಾಗಿ ಅವ್ರಿಗೆ ಟ್ಯಾನ್ ಆಗೋದ್ ಇಷ್ಟ, ಅವ್ರು ಟ್ಯಾನ್ ಆಗಲ್ಲ. ಕೆಂಪಗಾಗ್ತಾರ ವಿನಃ ಕಪ್ಪಗಾಗಲ್ಲ, ಬಿಕಾಸ್ ಅವ್ರಲ್ಲಿ ಮೆಲನಿನೇ ಇಲ್ಲ. ಸೊ ಮೆಲನಿನ್ ಇಲ್ದಿರುವಾಗ, ಆ ಪ್ರೊಟೆಕ್ಟಿವ್ ಲೇಯರ್ ಅಂತ ಇಲ್ದಿರುವಾಗ ಹೈಯರ್ ಚಾನ್ಸಸ್ ಆಫ್ ಸ್ಕಿನ್ ಕ್ಯಾನ್ಸರ್ಸ್ ಬರೋದು ಅವ್ರಗಳಲ್ಲಿ. ನಾವು ವಿ ಆರ್ ಆಕ್ಚುಲಿ ಸೇಫರ್, ಬಟ್ ವಿ ಡು ನಾಟ್ ಲೈಕ್ ದ ಟ್ಯಾನಿಂಗ್. ಓ ನಮ್ಗೆ ಭಗವಂತ ಒಂದು ಪ್ರೊಟೆಕ್ಷನ್ ಕೊಟ್ಟಿದ್ದಾನೆ. ನೇಚರ್ ಹ್ಯಾಸ್ ಗಿವನ್ ದ ಪ್ರೊಟೆಕ್ಷನ್ ಹೌದು ಅಂತ. ಹೌದು, ಬಟ್ ಆದ್ರೂ ಕೂಡ ಮೆಲಸ್ಮಾ ಎಷ್ಟೋ ಜನರಿಗೆ ಬರುತ್ತಲ್ಲ, ಇಲ್ಲಿ ಮುಖದ ಮೇಲೆಲ್ಲ ಕನ್ನಡದಲ್ಲಿ ಬಂಗು ಅಂತೀವಿ, ಬ್ರೌನು ಮತ್ತಿದೆಲ್ಲ ಸ್ಪಾಟ್ಗಳು ಬರುತ್ತಲ್ಲ, ಇದಕ್ಕೆ ಹೋದ ತಕ್ಷಣನೇ ಅವ್ರಿಗೆ ಬರುತ್ತೆ. ಯಾಕೆ ಅದು? ಮೆಲಸ್ಮಾ ಬರೇ ಬಿಸಿಲಿನಿಂದ ಬರಕ್ ಕಾರಣ ಅಲ್ಲ. ಮಲ್ಟಿಪಲ್ ರೀಸನ್ಸ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ರೀಸನ್ ಏನಂತ ಅಂದ್ರೆ ಜೆನೆಟಿಕ್ಸ್. ನಿಮ್ ತಂದೆಗೆ ತಾಯಿಗೆ ಇದು ಬಂಗು ಅಥವಾ ಮೆಲಾಸ್ಮಾ, ಇಟ್ ಯೂಶಲಿ ಅಪಿಯರ್ಸ್ ಆನ್ ದ ಫೇಸ್, ಬಟರ್ಫ್ಲೈ ಏರಿಯಾ ಆಫ್ ದ ಫೇಸ್ ಅಂತ ಹೇಳ್ತೀವಿ. ಕೆನ್ನೆಗಳ ಮೇಲೆ, ಉಬ್ಬ ಮೇಲೆ, ಅಪ್ಪರ್ ಲಿಪ್ಸ್ ಅಲ್ಲಿ, ನೋಸ್ ಮೇಲೆ, ಬ್ರಿಡ್ಜ್ ಆಫ್ ದ ನೋಸ್ ಮೇಲೆ ಬರುತ್ತೆ. ಸೊ ದಿಸ್ ಇಸ್ ಮೋಸ್ಟ್ ಆಫ್ ದ ಟೈಮ್ ಜೆನೆಟಿಕ್. ತಂದೆ ತಾಯಿಗೆ ಇದ್ರೆ ನಮಗ್ ಬರೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಎರಡನೇದು, ಹೌದು, ಸನ್ ಪ್ರೊಟೆಕ್ಷನ್ ಇಂದ ಬರುತ್ತೆ. ಯು ವಿ ರೇಸ್ ಒಂದೊಂದ್ ಕಡೆ ಪಿಗ್ಮೆಂಟೇಶನ್ ಜಾಸ್ತಿ ಉತ್ಪತ್ತಿ ಮಾಡಿ ಇಲ್ಲಿ ಜಾಸ್ತಿ ಡೆಪಾಸಿಟ್ ಆಗತರ ಮಾಡುತ್ತೆ. ಇನ್ನೊಂದೇನಂದ್ರೆ ಹಾರ್ಮೋನಲ್ ಚೇಂಜಸ್. ಯಾರು ನಿಮ್ಗೆ ಹೇಳಲ್ಲ ಹಾರ್ಮೋನಲ್ ಚೇಂಜಸ್. ಪ್ರೆಗ್ನೆನ್ಸಿ ಟೈಮಲ್ಲಿ ಬರುತ್ತೆ ಸುಮಾರು ಜನಕ್ಕೆ, ಮುಟ್ಟು ನಿಲ್ಲ ಟೈಮಲ್ಲಿ ಬರುತ್ತೆ. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಇನ್ ವಿಮೆನ್. ಹೆಂಗಸರಲ್ಲಿ ಇವೆರಡು ಟೈಮಲ್ಲಿ ದೇ ಹ್ಯಾವ್ ಟು ಬಿ ಓವರ್ ಕೇರ್ಫುಲ್, ಅಂದ್ರೆ ಸನ್ ಪ್ರೊಟೆಕ್ಷನ್ ಮಾಡ್ಕೋಬೇಕು. ಇನ್ನೊಂದು ಮೇಜರ್ ರೀಸನ್ ಏನಂದ್ರೆ ಸ್ಟ್ರೆಸ್.
ಯಾರು ಅದನ್ನು ಕೂಡ ಆ ಹೇಳಲ್ಲ, ಬಿಕಾಸ್ ಇಟ್ ಇಸ್ ಸ್ಟ್ರೆಸ್ ಯಾರು ರಿಲೇಟೆಡ್. ಕರೆಕ್ಟ್ ಕರೆಕ್ಟ್ ಬಿಕಾಸ್ ಕರೆಕ್ಟ್. ಸ್ಟ್ರೆಸ್ ಹ್ಮ್ ರಿಲೇಟೆಡ್ ಆದ ತಕ್ಷಣ ನಿಮ್ ಹಾರ್ಮೋನಲ್ ಚೇಂಜಸ್ ಏರುಪೇರಾಗುತ್ತೆ, ಹ್ಮ್ ಇಮ್ಯುನಿಟಿನೂ ನಿಮ್ಮನ್ನ ಪ್ರೊಟೆಕ್ಟ್ ಮಾಡಲ್ಲ. ಅವಾಗ ಹೌದು. ಇದು ಪಿಗ್ಮೆಂಟೇಶನ್ ಬಂದು ಈ ಏರಿಯಾದಲ್ಲಿ ಡೆಪಾಸಿಟ್ ಆಗಕ್ ಶುರು ಮಾಡುತ್ತೆ. ಹ್ಮ್ ಹ್ಮ್ ಇನ್ನು ವೆರಿ ಇಂಪಾರ್ಟೆಂಟ್ ಹೇರ್ ಕಲರ್. ಯಾರು ಆ ಯಾವ ಡರ್ಮಟಾಲಜಿಸ್ಟು ಇದ್ರ ಬಗ್ಗೆ ಜಾಸ್ತಿ ಎಂಫಸೈಸ್ ಮಾಡಲ್ಲ. ಬಹಳಷ್ಟು ಜನ ಹೇಳ್ತಾರೆ, ಹೌದು ನಾನು ಹೇರ್ ಕಲರ್ ಹಾಕೊಂಡ್ವಾಗ ಚೆನ್ನಾಗಿ ಹಿಂದೆ ಮಾಡಿ ತೊಳ್ಕೊತೀನಿ ಮ್ಯಾಮ್, ಅದನ್ನ ಮುಖದ ಮೇಲೆ ಬೀಳಿಸ್ಕೊಳಲ್ಲ ಅಂತ. ಬಟ್ ವಾಟ್ ಅಬೌಟ್ ದ ತಲೆ ರೆಸ್ಟ್ ಆಫ್ ಸ್ನಾನ ದ ಟೈಮ್? ಮಾಡುವಾಗ ಬಿದ್ದೇ ಬೀಳುತ್ತಲ್ಲ. ಹಾ ರೆಸ್ಟ್ ಆಫ್ ದ ಟೈಮ್. ಸೊ ನೀವು ವಾರದಲ್ಲಿ 2 ದಿನ ತಲೆ ಸ್ನಾನ ಮಾಡ್ತೀರಾ, ಆ ಹ್ಮ್ ತಲೆ ಸ್ನಾನ ಮಾಡಿದಾಗ ಚೆನ್ನಾಗಿ ಆ ನೀರೆಲ್ಲ ಮುಖದ ಮೇಲೆ ಬೀಳುತ್ತೆ, ಅದ್ರಲ್ಲಿರೋ ಕೆಮಿಕಲ್ ಪಿಗ್ಮೆಂಟ್ ಇಲ್ಲಿ ಡೆಪಾಸಿಟ್ ಆಗಕ್ ಶುರು ಆಗತ್ತೆ. ಸೊ ಪ್ರತಿ ಆಕ್ಚುಲಿ ಸತಿ ನೀವು ತಲೆ ಸ್ನಾನ ಇದು ಮಾಡಿ, ಹೇರ್ ಡೈನಿಂದ ಬ್ಲಾಡರ್ ಕ್ಯಾನ್ಸರ್ ಬರುತ್ತೆ ಅನ್ನೋದು ಗೊತ್ತಿತ್ತು, ಇದು ಹೌದು, ಗೊತ್ತಿತ್ತು. ಆದ್ರೆ ಮೆಲಸ್ಮಾ ಕೂಡ ಅದರಿಂದ ಬರುತ್ತೆ ಅನ್ನೋದು ಟ್ರಿಗರ್ ಗೊತ್ತಿರ್ಲಿಲ್ಲ. ಆಗತ್ತೆ. ಅದು ಟ್ರಿಗರ್ ಒಂದೇ ಕಾರಣ ಆಗತ್ತೆ. ಅಲ್ಲ, ಬಟ್ ಟ್ರಿಗರ್ ಆಗತ್ತೆ. ಟ್ರಿಗರ್ ಆಗತ್ತೆ. ಓ ಮೆಲಸ್ಮಾ ಒಂದೇ ಅಲ್ಲ, ಇಡೀ ಮುಖ ಕಪ್ ಕಾಣ್ಸಕ್ ಶುರು ಕಪ್ಪಗಾಗತ್ತೆ. ಆಗತ್ತೆ. ಹೌದು ಹೌದು, ಸುಮಾರು ಜನ ರಿಯಾಕ್ಷನ್ ಆಗಿರತ್ತೆ. ನೋಡ್ತೀವಿ, ಹೌದು. ಈ ಹ್ಮ್ ಗಂಡಸರು ಎಸ್ಪೆಷಲಿ 40, 50s, ಹ್ಮ್ 60s ಅಲ್ಲಿರುವಾಗ ಅವರು ಹ್ಮ್ ಕಪ್ಪು ಕೂದ್ಲಿರುತ್ತೆ, ಜೆಟ್ ಹ್ಮ್ ಬ್ಲ್ಯಾಕ್ ಹೇರ್, ಬಟ್ ಹ್ಮ್ ಮುಖ ಕೂಡ ಕಪ್ಪಾಗೋಗಿರುತ್ತೆ ಅಪ್ ಟು ದ ಕಪ್ಪಗಾಗ್ಬಿಡುತ್ತೆ. ಲೆವೆಲ್ ಆಫ್ ದ ನೆಕ್. ಓಕೆ. ಓ ಕತ್ತಿನವರ್ಗೆ ಬಹಳ ಕಪ್ ಕಾಣಿಸ್ತಿರ್ತಾರೆ, ಮೇನ್ಲಿ ಓ ಬಿಕಾಸ್ ಆಫ್ ಡೆಪಾಸಿಷನ್ ಆಫ್ ದ ಕೆಮಿಕಲ್ಸ್ ಫ್ರಮ್ ದ ಆ ಹೇರ್ ಕಲರ್. ಎಷ್ಟು ಸೊ ಒಳ್ಳೆ ಅದನ್ನ ಪಾಯಿಂಟ್ ನೀವು ಬಹಳ ಇದು. ಹುಷಾರಾಗಿ ಹೌದು ನೀವು ಹೌದು ಪ್ರತಿ ಸತಿ ಹೌದು. ತಲೆ ಸ್ನಾನ. ಹಾ ಸೊ ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾವ ತರ ಹೇರ್ ಕಲರ್ ಉಪಯೋಗ ನಾವ್ ಮಾಡ್ಬೇಕು ನಮ್ ಪೇಷಂಟ್ಸ್ಗೆ. ಬರೀ ಓಕೆ ಒಂದ್ ಸನ್ಸ್ಕ್ರೀನ್ ಹಾಕೊಂಡ್ಬಿಟ್ಟು ಇದು ನಿಮ್ ಬಂಗ್ ಹೊಟ್ಟೋಗುತ್ತೆ ಅಂತ ಹೇಳಲಿಕ್ ಆಗಲ್ಲ. ಅದಕ್ಕೆ ಓಕೆ. ಅಂತ ಬೇರೆ ಟ್ರೀಟ್ಮೆಂಟ್ ಗಳು ಇದಾವೆ. ಅದ್ರ ಹ್ಮ್ ಜೊತೆಗೆ ನಿಮ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ, ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ, ಸ್ಟ್ರೆಸ್ ಹ್ಮ್ ಲೆವೆಲ್ಸ್ ಕಮ್ಮಿ ಮಾಡ್ಕೊಳ್ಳಿ, ಮೇಕ್ ಹ್ಮ್ ಶೋರ್ ನಿದ್ದೆ ಚೆನ್ನಾಗಿ ಮಾಡ್ತಿದ್ದೀರಾ, ಅಂಡ್ ಆ ಆಲ್ಸೋ ಕರೆಕ್ಟ್. ಇಮ್ಯುನಿಟಿ ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ ಡಯಟ್ ಅಲ್ಲಿ ಎಕ್ಸಲೆಂಟ್. ವೈಟಮಿನ್ ಎ ರಿಚ್ ಫುಡ್, ವೈಟಮಿನ್ ಸಿ ರಿಚ್ ಫುಡ್, ಇವೆರಡು ಫುಡ್ ಏನಂದ್ರೆ ಆಂಟಿ ಆಕ್ಸಿಡೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆಂಟಿ ಹ್ಮ್ ಆಕ್ಸಿಡೆಂಟ್ಸ್ ಏನ್ ಮಾಡುತ್ತೆ, ನಿಮ್ದು ಫ್ರೀ ರಾಡಿಕಲ್ಸ್ ನ ಅದು ತೆಗ್ದಾಕತ್ತೆ. ಯಾವ್ಯಾವ ಆಹಾರಗಳದು? ನಿಮ್ದು ವೈ ಎಲ್ಲ ಕಲರ್ಡ್ ವೆಜಿಟೇಬಲ್ಸ್, ಅಂದ್ರೆ ಹ್ಮ್ ನಿಮ್ದು ಇದು ಕ್ಯಾರೆಟು, ಬೆಲ್ ಪೆಪ್ಪರ್ಸ್ ಆಗ್ಲಿ, ಹಸಿರು. ಹ್ಮ್ ಎಲ್ಲ ಹ್ಮ್ ಎವ್ರಿಥಿಂಗ್. ಅಂಡ್ ಹ್ಮ್ ಫ್ರೂಟ್ಸ್ ಅಲ್ಲಂತೂ ಪಥ್ಯನೇ ಇಲ್ಲ. ಎಲ್ಲಾ ಫ್ರೂಟ್ಸು ತಿನ್ಬೋದು, ಮ್ಯಾಂಗೋ ತಿನ್ಬೋದು, ಆರೆಂಜ್ ತಿನ್ಬೋದು, ಸಿಟ್ರಸ್ ಫ್ರೂಟ್ಸ್ ತಿನ್ಬೋದು. ನಾನ್ ಹಣ್ಣು ತರಕಾರಿಯಲ್ಲಿ ಇದು ತಿನ್ಬೇಡಿ ಅಂತ ಹೇಳಲ್ಲ. ಸೊ ಹ್ಮ್ ಎಲ್ಲ ಕೂಡ ತಿನ್ಬೋದು. ಸೊಪ್ಪುಗಳು, ಹ್ಮ್ ಸ್ಪ್ರೌಟ್ಸ್ಗಳು, ಆಲ್ ಆಫ್ ಹ್ಮ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಜನರಲ್ ವೆಲ್ ಬೀಯಿಂಗ್ ಆಫ್ ದ ಸ್ಕಿನ್. ಓಕೆ. ಥ್ಯಾಂಕ್ ಯು ಸೋ ಮಚ್ ಸೀಮಾ. ಥ್ಯಾಂಕ್ ಯು ಯಾಕಂತಂದ್ರೆ ಮ್ಯಾಮ್. ನಿಮ್ಮ ಮುಖಾನೇ ನೋಡ್ಬಿಟ್ಟು, ನಿಮ್ಮ ನಗು ಮುಖ, ನಿಮ್ಮ ಚರ್ಮ ಹ್ಮ್. ನೋಡ್ಬಿಟ್ಟು ಬಹುಶಃ ನಮ್ಮ ಎಲ್ಲ ವೀಕ್ಷಕರುಗಳು ನಾವು ಸೀಮಾನ ಹಾಗಾಗ್ಬೇಕು ಅಂತ ನೀವು ಕೊಟ್ಟಿರೋ ಟಿಪ್ಸ್ನ ಫಾಲೋ ಮಾಡ್ತಾರೆ ಅನ್ಕೊಂಡಿದ್ದೀನಿ. ಧನ್ಯವಾದಗಳು Thank you, ಡಾಕ್ಟರ್. madam. Thank you. It's a pleasure. Thank you so much.